ಏನು ನೋಡ್ತಾ ಇದ್ದೀರಾ, ಇದು ಮಣ್ ರೋಡು. ಟಾರ್ ರೋಡ್ ಪಾಯಿಂಟಿಂದ ಒಂದು 500 ಮೀಟ್ರ್ ಮಣ್ ರೋಡು. ಎರಡು ಕಡೆಯಿಂದ ಬಂದ್ರೂ 500 ಮೀಟ್ರ್ ಆಗುತ್ತೆ. ಬೋರ್ ಇದೆ, ಇದೇ ಜಾಗ. ಇದು ಸೇರಿಸ್ಕೊಂಡಂಗೆ ಬೇಕು. ರೋಡ್ ಪೇಸಿಂಗ್ ಬಂದು ಒಂದು 50 ಅಡಿ ಸಿಗುತ್ತೆ. ಬೋರ್ ಇದೆಯಲ್ಲ, ಆ ಬೋರಿಂದ ಹೀಗೆ ಬಂದರೆ ಈ ಫೆನ್ಸ್ವರೆಗೆ 50 ಅಡಿ ರೋಡ್ ಪೇಸಿಂಗ್ ಸಿಗುತ್ತೆ. ಹಿಂದೆಗಡೆ ತೋಟ ಆಗಲಾಗಿದೆ. ಎಲ್ಲ 50 ಅಡಿ ಸಿಕ್ತಲ್ಲ ಮುಂದೆ ಫ್ರಂಟು. ಹೀಗೆ ಬಂದರೆ ಈಗಿಲ್ಲಿ ಜಾಸ್ತಿ ಆಗುತ್ತೆ ನೋಡಿ. ಈಗೇನು ತೆಂಗು ಬಾಳೆ ಕಾಣ್ತಾ ಇದೆಯಾ, ಅದು ಈ ತ್ಯಾಗದ ಮರ ಏನು ಕಾಣ್ತಾ ಅದ ಇಲ್ಲಿವರೆಗೆ ಹಿಂಗೆ ಸೇರಿಸ್ಕೊಂಡಿದ್ದೆ. ಆ ಕಡೆ ಬಂದು ಆ ತ್ಯಾಗದ ಮರ ಕಲ್ಕಂಬ ಹಾಕಿದ್ದಾರೆ, ಅಲ್ಲಿ ತ್ಯಾಗದ ಮರ. ಈ ಕಡೆಗೆ ತ್ಯಾಗದ ಮರ ಸೇರಿಸ್ಕೊಂಡು ಸಸಿಗಳು, ತೆಂಗಿನ ಗಿಡಗಳು, ಬಾಳೆ ಹಾಕವ್ರೆ. ಇದು ಹೋದಂಗೆ ತಿರುಗಿ ಹಿಂದಕ್ಕೂ ಇದೆ. ಒಟ್ಟು 2.5 ಎಕರೆ ಜಾಗ ಇದು. ಒಟ್ಟು 2.5 ಎಕರೆ. ಎಲ್ಲ 4 ವರ್ಷ 5 ವರ್ಷದ ಮರಗಳಿವು, ಸಸಿಗಳು ಎಲ್ಲ ಫಲ ಕೊಡೋಕ್ಕೆ ಮಳೆಗೆ ಬಂದಿರುವಂಥ ಜಾಗ ಇವು. ಜಾಗ ಬಂದು 2.5 ಎಕರೆ. ಬೆಲೆ ಬಂದು ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ರೇಷಲ್ ಆಗುತ್ತೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ರೇಷಲ್ ಆಗುತ್ತೆ. ಮಂಡ್ಯದಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯದಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮಣ್ಣು ಬಂದು ಕಪ್ಪು ಮಣ್ಣು. ಸಸಿ ಎಲ್ಲ ದಯವಾಗಿದೆ. ಅಡಿಕೆ ಮಾಡ್ಕೊಳ್ಳೋಕ್ಕೂ ಜಾಗ ಚೆನ್ನಾಗಿದೆ. ಹೆಚ್ಚುವರಿ ಜಾಗ ಅದೆಲ್ಲ, ಗಿಡ ತೆಳ್ಳಗಿದೆಯಲ್ಲ, ಅಡಿಕೆ ಮಾಡ್ಕೋಬೋದು. ಹಿಂದಕ್ಕೂ ಜಾಗ ಇದೆ. ಅಡಿಕೆ ಗಿಡ ಇದೆಲ್ಲ, ಹರಿಂಬ ಹಾಕೊಂಡಂಗೆ ಜಾಗ ಇದೆ. 2.5 ಎಕರೆ ಜಾಗ ಓಕೆ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಫೋನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ರೇಷವಲ್ಲ ಆಗುತ್ತೆ. ಮಂಡ್ಯದಿಂದ 6 ಕಿಲೋಮೀಟ್ರ್. ಈ ತೋಟದಿಂದ ಹೀಗೆ ಬಂದರೆ ಈಗ ಹೋಗುತ್ತೆ ಆ ತೋಟಕ್ಕೆ. ಆ ತೆಂಗಿನ ಮರ ಇದೆಯಲ್ಲ, ಹಿಂದೆಗಡೆ ತೋಟಕ್ಕೆ ಇದೇ ಜಾಗ, ಇದೇ ರಸ್ತೆ. ತೆಂಗಿನ ಸಸಿಗಳು ಎಲ್ಲ ಒಂದು 120-100 ಗಿಡ ಇದೆ. ತೆಂಗಿನ ಗಿಡ 120 ಗಿಡ ಇದೆ. ಜಾಗ ಬಂದು ಮಂಡ್ಯ ತಾಲೂಕು ಜಾಗ. ಮಂಡ್ಯದಿಂದ 6 ಕಿಲೋಮೀಟ್ರ್.